ಜನಪರವಾಗಿ ಕೆಲಸ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಧ್ವನಿಯಾಗಿ ಕೆಲಸ ಮಾಡಿರುವಂಥದ್ದು SFI ಮತ್ತು NSUI. NSUIದು ಒಂದು ಇತಿಹಾಸ ಏನಂದರೆ ಯಾವತ್ತೂ ಅಷ್ಟೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸ್ಪಂದಿಸೋದು ಮತ್ತು SFI ಜೊತೆ ಯಾವತ್ತೂ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಅನ್ಯೋನ್ಯವಾಗಿ ಬೆಳೆದು ಮತ್ತು ಬೆರೆತು ಕೆಲಸ ಮಾಡಿರುವಂಥ ಅನೇಕ ನಿರ್ದೇಶನಗಳಿದೆ. ಈಗಾಗಲೇ ಅನೇಕ ಹೋರಾಟಗಳು ಆಗಿದೆ. ಮೊದಲನೇದಾಗಿ ಏನು ದೆಹಲಿ ಮತ್ತು ಹರಿಯಾಣ ಬಾರ್ಡರಲ್ಲಿ ರೈತರ ಹೋರಾಟ ನಡೆಯಿತು. ಆವಾಗ ಆ ರೈತರ ಹೋರಾಟಕ್ಕೆ ಬಣ್ಣ ಕಟ್ಟಿದ್ರು, ನಕ್ಸಲ್ವಾದಿಗಳು BJಪಿಯವರು ಮತ್ತು RSS. ಈಗ ವಿದ್ಯಾರ್ಥಿಗಳು ಏನು ಅವ್ರಿಗೆ ಆಗಿರೋ ಅನ್ಯಾಯನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಸಾಕು ಇವ್ರಿಗೆ ದೇಶ ವಿರೋಧಿಗಳಾಗ್ತಾರೆ. ಯಾರು ಪ್ರಶ್ನೆ ಮಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅವರು ದೇಶ ವಿರೋಧಿಗಳಾಗ್ತಾರೆ. ಏನು ಇವತ್ತು ಶಿಕ್ಷಣ ವ್ಯವಸ್ಥೆ ಇದೆ, ಅವರು ಅವರ ಪ್ರಶ್ನೆ ಏನಂದ್ರೆ ಈಗಿರುವ ಶಿಕ್ಷಣ ವ್ಯವಸ್ಥೆಯ ವಿರುದ್ಧವಾಗಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಅವರು ಬೀದಿಗಿಳಿದು ಪ್ರಧಾನಮಂತ್ರಿ ನಿವಾಸದ ಮುಂದೆ ಹೋರಾಟ ಮಾಡಿರುವಂಥ ನಿರ್ದೇಶನ ನಿಮ್ಮ ಕಣ್ಣು ಮುಂದೆ ಇದೆ, ಎಲ್ಲರ ಮುಂದೆ. ಅವ್ರ ಜೊತೆ ಏನು ನಡ್ಕೊಂಡ್ರು ನೀಟ್ ಎಕ್ಸಾಮ್ ಬರೀಬೇಕು ಅಂತ ಅಂದರೆ ಫೀಸ್ ಕಟ್ಟಿ ಮತ್ತೆ ಅದು ಫೇಲ್ ಆದರೆ ಮತ್ತೆ ಲಾಂಗ್ ಟೈಮ್ ತನಕ ವೆಯ್ಟ್ ಮಾಡಬೇಕು ಇನ್ನೊಂದು ಫೀಸ್ ಕಟ್ಟೋದಕ್ಕೋಸ್ಕರ. ಆ ಮಕ್ಕಳು ಪಾಪ ಎಷ್ಟು ಕಷ್ಟಪಟ್ಟು ಓದಿ ಎಲ್ಲ ಮಾಡಿರ್ತಾರೆ. ನೀವು ಸಡನ್ ಆಗಿ ಈ ಥರ ಮಾಡಿ ಸಿಕ್ಕಿದ ಕಡೆ ಎಲ್ಲ ಹೊಡೆದು ಆ ಮಕ್ಕಳನ್ನ ಸಾಯಿಸಿದ್ರೆ ಅವ್ರ ನೋವು ಯಾವ ಥರ ಇರ್ಬೋದು? ಸ್ವಲ್ಪ ಯೋಚನೆ ಮಾಡಿ, ದಯವಿಟ್ಟು ಅದಕ್ಕೆ ತನಿಖೆ ಮಾಡಿ ಏನನ್ನೋದು ರಿಸಲ್ಟ್ ಕೊಡಿಸಿ. ಎಲ್ಲರಿಗೂ ನಮಸ್ತೆ. ಕೋಲಾರ ಜಿಲ್ಲಾಧ್ಯಕ್ಷ ನಿಹಾಲ್ ತರೀನ್, NSUI. ಈ ದಿನ ಏನಿದು ಪ್ರೊಟೆಸ್ಟ್ ಆಗಿದೆ, ಇದು ಬಂದ್ಬಿಟ್ಟು ನೀಟ್ ಪೇಪರ್ ಪತ್ರಿಕೆ ಸೋರಿಕೆಗೆ ಆಗಿರೋದು. ಇದು ಪ್ರೊಟೆಸ್ಟ್ ಎಲ್ಲ ಸುಮಾರು 500ರಿಂದ 700 ಜನ ಸೇರಿದ್ರು. 1000 ಮೇಲೇನೆ ಇದ್ರು. ಅವರೆಲ್ಲ ಏನಕ್ಕೆ ಬಂದಿದ್ದು? ಕೇಂದ್ರ ಸರ್ಕಾರ ವಿರುದ್ಧ ಅವ್ರು ಬಂದಿದ್ದು. ಅವ್ರ ಏನ್ ಮಾಡಿದಾರೆ? ಕೇಂದ್ರ ಸರ್ಕಾರ 22 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವ್ರ ಒಬ್ಬರಲ್ಲ ನನ್ಗೆ, ಅದ್ರ ಜೊತೆ ನಮ್ಗೆ PM ಮೋದಿ, ನರೇಂದ್ರ ಮೋದಿ ಸಹ ರಾಜೀನಾಮೆ ನೀಡಬೇಕು. ಅಮಿತ್ ಶಾ ಸಹ ರಾಜೀನಾಮೆ ನೀಡಬೇಕು. ಅವ್ರಿಗೆ ಸರ್ಕಾರ ನಡೆಸಕ್ ಆಗಲ್ಲ. ಏನ್ ಮಾಡಿದವರು? ಇವಾಗವರೆಗೂ ಏನ್ ಮಾಡಿದೆ ಸರ್ಕಾರ? ಏನ್ ಮಾಡಿಲ್ಲ. ಮತ್ತೆ ಮೊನ್ನೆ 2 ದಿನ ಮುಂಚೆ ನಮ್ಗೆ ರಾಹುಲ್ ಗಾಂಧಿ ಅವರಿಗೆ ಡಿಟೈನ್ ಮಾಡಿದ್ದಾರೆ. ಅವ್ರ ಅಪೋಸಿಷನ್ ಸ್ಟ್ರಾಂಗ್ ಲೀಡರ್ ಅವ್ರ ಸ್ಟ್ರಾಂಗ್ ಲೀಡರ್ ಯಾರು ಇಲ್ಲ. ಅವ್ರಿಗೆ ಡಿಟೈನ್ ಮಾಡಿದ್ರೆ ಇವಾಗ ನಾವೆಲ್ಲ ಏನ್ ಮಾಡ್ಬೇಕು? ರಿಟರ್ನ್ ಮಾಡ್ಕೊಂಡು ಹೊಡೆದವ್ರೆ, ಪಾಪ ಮಕ್ಕಳಿಗೆ ಹೊಡೆದವ್ರೆ, ಹೆಣ್ಮಕ್ಳಿಗೆ ಹೊಡೆದವ್ರೆ, ಪ್ರೈವೇಟ್ ಪಾರ್ಟ್ಸ್ ಮೇಲೆ ಹೊಡೆದವ್ರೆ. ಅವ್ರಿಗೆ ಏನ್ ಬರಲ್ಲ. ಅದು ಪೊಲೀಸ್ ಅವರಲ್ಲಂತೆ ಯಾರು ಬಂದಿದ್ದಾರೆ ಮಾಹಿತಿ ಗೊತ್ತಿರೋ ನಮ್ಗೆ. ಪೊಲೀಸ್ ಅವರಲ್ಲಂತೆ ಅವ್ರು ಯಾರೋ RSS ನಿಕ್ಕಾರ್ ಹಾಕು ಅಂತ ಅವ್ರ ಜನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಕೈಯಲ್ಲಿ ಲಾಠಿ ಎಲ್ಲ ಕೊಟ್ಬಿಟ್ಟು ಈ ತರ ಎಲ್ಲ ಮಾಡಿದ್ರೆ ನಮ್ ದೇಶದ ಮಕ್ಕಳಿಗೆ ನಮ್ ಸರ್ಕಾರನ ಈ ತರ ಮಾಡಿದ್ರೆ ಅವರು ಡೆಮಾಕ್ರೆಟಿಕ್ ಗೌರ್ಮೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ. ಡೆಮಾಕ್ರೆಟಿಕ್ ಗೌರ್ಮೆಂಟ್ ಇದು. ಇಂಡಿಪೆಂಡೆನ್ಸ್ ನಮ್ಗೆ ಸಿಕ್ಕಿದ್ದು ಅವಾಗಿಂದ ಇವಾಗವರೆಗೂ ನಮ್ಗೆ ಚೆನ್ನಾಗಿತ್ತು. ಈ BJP ಸರ್ಕಾರ ಯಾವಾಗ ಬಂತು ಅವಾಗಿಂದ ನಮ್ಗೆ ಕಷ್ಟಗಳು, ಹಿಂದೂ ಮುಸ್ಲಿಂ ಜಾತಿ ಭೇದ ಎಲ್ಲ ಇದು ಮಾಡ್ಬಿಟ್ಟು ಓಟ್ಗಳು ಡಿವೈಡ್ ಮಾಡ್ಬಿಟ್ಟು ಅದು ಅವ್ರು ಗೆಲ್ತಿಲ್ಲ. ಅವರು ಬ್ಯಾಲೆಟ್ ಪೇಪರ್ ಕೊಟ್ರೆ ಇವಾಗ್ಲೂ ಸಹ ಒಂದ್ ಸ್ಟೇಟ್ ಅಲ್ಲೂ ಬರಲ್ಲ. ಅದು ಈಗ ಎಲ್ಲಾ ಯೂತ್ಸ್ ಎಲ್ಲಾ ದೇಶ ಯೂತ್ಸ್ ಎಲ್ಲ ಗೊತ್ತಾಗಿದೆ ಅವ್ರಿಗೆ. BJP ಏನ್ ಮಾಡ್ತಿಲ್ಲ. 10 ವರ್ಷ ನೋಡಿದೆ, ಅವ್ರ ಕಡೆಗೂ ಅವ್ರು ಆಗ್ತಿಲ್ಲ. ಪೊಲೀಸ್ ವ್ಯಾನ್, ಜಂತರ್ ಮಂತರ್ ಅಲ್ಲಿ ಎಲ್ಲ ಏನೇನಿದೆ ಗೌರ್ಮೆಂಟ್ ಎಲ್ಲ ಏನಿದೆ ಎಲ್ಲ ಒಡ್ಬಿಟ್ಟವ್ರು ಎಲ್ಲ ಇದ್ ಮಾಡಾಕಿದ್ದಾರೆ. ಅದೆಲ್ಲ ಏನಕ್ಕೆ ಮಾಡ್ತಿರೋದು? ಅವ್ರೇನ್ ಆಕ್ಷನ್ ತಗೊಂತಿಲ್ಲ ಅಲ್ಲ. ಧರ್ಮೇಂದ್ರ ಪ್ರಧಾನ್ ಏನಕ್ಕೆ ರಿಸೈನ್ ಮಾಡ್ತಿಲ್ಲ? ಅವ್ನ್ ರಿಸೈನ್ ಮಾಡಿಬಿಟ್ರೆ ಅವ್ನ್ ಗೊತ್ತಾಗ್ಬಿಡುತ್ತೆ ತಪ್ಪಿದೆ ಅಂತ. ಅವ್ನ್ ರಿಸೈನ್ ಮಾಡಿಬಿಟ್ರೆ ಅವ್ನೆಲ್ಲ ಏನೇನ್ ಮಾಡಿದಾರೆ, ಯಾರು ಇದಾರೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅವ್ರ ಏನೇನ್ ತಿಂದಿದ್ದಾರೆ, ಎಷ್ಟ್ ತಿಂದಿದ್ದಾರೆ, ಹಿಂಗೆ ಅವ್ರದ್ದು ಏನೋ ಒಂದಿರುತ್ತೆ ಒಳಗೆ. ಅದಕ್ಕೆ ಅವರು ರಾಜೀನಾಮೆ ನೀಡ್ತಿಲ್ಲ. ಐ ರಿಕ್ವೆಸ್ಟ್ ನರೇಂದ್ರ ಮೋದಿ, ಧರ್ಮೇಂದ್ರ ಪ್ರಧಾನ್ ಅಂಡ್ ಅವರ್ ಅಮಿತ್ ಶಾ ಟು ರಿಸೈನ್ ಸೂನ್. ರಿಸೈನ್ ಮಾಡ್ಬೇಕು, ರಾಜೀನಾಮೆ ನೀಡಬೇಕು. ಅಬ್ ಸಬ್ ಲೋಗ್ ರಿಸೈನ್ ದೋ. ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಓದಕ್ ಬರಲ್ಲ, ಬಡಿಯಕ್ ಬರಲ್ಲ, ಅನ್ಎಜುಕೇಟೆಡ್ ಪೀಪಲ್ಸ್. ಧನ್ಯವಾದಗಳು.